ನಮಸ್ಕಾರ ಟಿವಿ 2ಗೆ ಸ್ವಾಗತ. ಆಕಾಶಗಂಗೆ ಭೂಮಿಗಿಳಿಯಲೆಂತೂ ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು, ತಡೆಯೋರು ಯಾರು ಗೆನ್ನು ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, the lion is back. ಶೇಖರ್ ಅವರ ಜನ್ಮದಿನ ಹಾಗೂ ಮಹಿಳಾ ದಿನಾಚರಣೆ ಸಂಭ್ರಮ. ಅಂಜನಾಪುರದ ಮಾಜಿ ಕಾರ್ಪೊರೇಟರ್ ಹಾಗೂ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಸೋಮಶೇಖರ್ ಅವರ ಹುಟ್ಟುಹಬ್ಬ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಹರಿನಗರದ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಗಣ್ಯರ ಉಪಸ್ಥಿತಿ, ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ, ಕ್ಷೇತ್ರದ ಉಪಾಧ್ಯಕ್ಷರಾದ ಮಣಿ ಹಾಗೂ ಸ್ಥಳೀಯ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೋಮಶೇಖರ್ ಅವರಿಗೆ ಬೃಹದಾಕಾರದ ಹಾರವನ್ನು ಹಾಕುವ ಮೂಲಕ ಶುಭ ಕೋರಿದರು. ಆಯೋಜಕರು: ಬೆಂಗಳೂರು ದಕ್ಷಿಣ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಪಿವಿಸಿ ಬಸವರಾಜು, ಸೆಂಟ್ರಿಂಗ್ ಮಂಜುನಾಥ್, ಎ ಮಂಜುನಾಥ್, ಎಂ ಕೃಷ್ಣಪ್ಪ, ಆರ್ ಚಿರಂಜೀವಿ ಹಾಗೂ ವೆಂಕಟರಾಜ್ ಅವರ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಿತು. ಮಹಿಳಾ ಸಬಲೀಕರಣ: ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾದೇವಮ್ಮ, ಶಕುಂತಲಮ್ಮ, ಪಾರ್ವತಿ ಹಾಗೂ ಸಲ್ಮಾ ಸೇರಿದಂತೆ ನೂರಾರು ಮಹಿಳೆಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಿತು. ಸಮಾಜ ಸೇವೆ: ಈ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು ಮತ್ತು ಬಂದಿದ್ದ ಎಲ್ಲಾ ಸಾರ್ವಜನಿಕರಿಗೆ ಅನ್ನದಾನ ಮಾಡಲಾಯಿತು. ಯುವ ನಾಯಕ ಸೋಮಶೇಖರ್ ಅವರ ಹುಟ್ಟುಹಬ್ಬ ಹಾಗೂ ಮಹಿಳಾ ದಿನಾಚರಣೆಯನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸಿದ್ದು ಹರಿನಗರದ ಗ್ರಾಮಸ್ಥರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಹರ್ಷ ತಂದಿದೆ. ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ದಿನ, ವಿಶ್ವ ಮಹಿಳಾ ದಿನಾಚರಣೆಯ ದಿನ. ಎಲ್ಲರಿಗೂ ಶುಭಾಶಯನ್ನು ಕೋರಲು ಇಚ್ಛಿಸುತ್ತೇನೆ. ಈ ದಿವಸ ಈ ಮಹಿಳೆಯರು ನಮ್ಮ ಅಂಜನಾಪುರ ಬಿಬಿಎಂಪಿ ಸದಸ್ಯರಾದಂಥ ನಮ್ಮ ಸೋಮಣ್ಣನವರಿಗೆ ಹುಟ್ಟುಹಬ್ಬದ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ. ಸೋಮಣ್ಣವರಿಗೆ ಒಳ್ಳೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿದಂಥ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಅವರ ಧರ್ಮಪತ್ನಿಯವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿ ಶುಭಾಶಯವನ್ನು ತಿಳಿಸ್ತೇನೆ. ನಮ್ಮ ಸ್ನೇಹಿತರಾದ ಮಣಿಯಣ್ಣವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡಿ ಶುಭಾಶಯವನ್ನು ತಿಳಿಸ್ತೇನೆ. ಮತ್ತು ಇನ್ನು ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೇಚರ್ ಅವರು ಬೆಳಿಬೇಕು, ಅವ್ರ ಪಕ್ಕದಲ್ಲಿ ಇರೋರನ್ನ ಜೊತೆ ಕರ್ಕೊಂಡು ಮುಂದೆ ಬೆಳೆಸಬೇಕು ಅನ್ನೋ ಗುಣ ಇದೆ. ಹರಿನಗರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಎಲ್ಲರೂ ಕೂಡ, ಏಕೆಂದರೆ ಇವತ್ತು ಈ ವೇದಿಕೆ ಮೇಲೆ ನಾನು ಹಂಚ್ಕೊಳಕ್ಕೆ ಭಾಳ ಖುಷಿಯಾಗುತ್ತೆ. ಇವತ್ತಿನ ದಿನ ನಾವೇನಾದರೂ ಈ ಸ್ಟೇಜ್ ಮೇಲೆ ಇದ್ದೀವಿ ಅಂದರೆ ನಮ್ಮ ಆತ್ಮೀಯರಾದಂಥ ಮಣಿಯಣ್ಣವರು 2015ನೇ ಇಸ್ವಿಯಲ್ಲಿ ರಾತ್ರಿ ಹಗಲು ದುಡಿ, ಏಕೆಂದರೆ ಈ ಹರಿನಗರ ಭಾಗದಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರಾಗಿ ಒಬ್ಬರನ್ನ ಗೆಲ್ಲಿಸಿದರೆ ಈ ಭಾಗಕ್ಕೆ ಏನೇನು ಬೇಕು ಅದನ್ನೆಲ್ಲ ತರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಟು ನನಗೆ ಹೋರಾಡಿ ಜಯಿಸಿದಾಗ ಮಾಡಿದ್ರು. ಅವರು ಹೆಸರಿಗೆ ಅವರು ಇದಕ್ಕೆ ನಮ್ಮ ಶಾಸಕರುಗಳು ಮಣಿಯಣ್ಣವ್ರಿಗೆ ಎಲ್ಲೂ ಕೂಡ ಒಂದು ಕೊರತೆ ಬರಬಾರ್ದು, ಯಾಕೆಂದರೆ ನಾವೇನೇ ಮಾಡಿದ್ರು ಕೂಡ ಅವರ ಹೆಸರು ಎಲ್ಲೂ ಕೆಡಬಾರ್ದು ಅಂತೇಳಿ ನಿಮಗೆ ಏನೇನು ಹೇಳಿದ್ರು, ಅವರು ಯಾವ್ಯಾವ್ದು ಹರಿನಗರಕ್ಕೆ ಕೆಲಸಗಳನ್ನು ಮಾಡಿಕೊಡುವಂತ ಏನು ನಮ್ಮ ಮನೆಯಣ್ಣವ್ರು ಹೇಳಿದ್ರು ಅದೇ ಥರವಾಗಿ ಫಸ್ಟು ಅವ್ರ ಗುರಿ ಇದ್ದಿದ್ದಿಷ್ಟೇ ಮಕ್ಕಳು. ಯಾಕೆಂದರೆ ಇಲ್ಲಿ ಕಾರ್ಮಿಕರು ತುಂಬ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಎಲ್ಲ ಕೆಲಸಕ್ಕೆ ಹೋಗಿ ಜೀವನ ಮಾಡಿ ಅಲ್ಲಿಂದ ತಂದು ನಾವು ಬಾಡಿಗೆ ಸಂಬಳವನ್ನು ತಂದು ಕೆಲಸ ಮಾಡಿ ಮನೆ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಹಾಗಾಗಿ ಆ ಶಾಲೆ ಇವತ್ತು ಕಟ್ಟಿ ಭಾಳ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಒಂದು ಶಾಲೆಯನ್ನು ಮಾಡಿಕೊಡ್ಬೇಕು ಅಂದರು. ಏನಿವಾಗ ಅವಲ್ಲಿ 2015 ಗೆದ್ದಾಗ ಇಲ್ಲಿ ಎಲ್ಲ ಇದು ಹರಿನಗರದ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇದ್ದಾರೆ. ಯಾಕೆಂದರೆ ಅಲ್ಲಿ ನೀಲಗಿರಿ ಮರಗಳ ಹತ್ರ ಒಂದು ವಾಕಿಂಗ್ ಪಾರ್ಕ್ ಮಾಡಿಕೊಡಿ ಅಂತ ಕೇಳಿದರು ಬಸಣ್ಣವರು, ಎಲ್ಲರೂ ಕೂಡ ಒಂದು ವಾಕಿಂಗ್ ಪಾರ್ಕ್ ಬಿಡಬೇಕು ಅಂತ ನಮ್ಮ ಶ್ರೀನಿದೇವಿ ಬಡಾವಣೆ ಲೇಔಟ್ ಅವರು ಎಲ್ಲರೂ ಕೇಳಿದರು. ನನ್ನ ಗುರಿ ಇದ್ದಿದ್ದಷ್ಟೇ ಒಂದು ಶಾಲೆಗೆ, ಯಾಕೆಂದರೆ ಈ ರಸ್ತೆಯಲ್ಲಿ
ರಸ್ತೆ ಪಕ್ಕದಲ್ಲಿ ಶಾಲೆ ಇದೆ. ಆ ಶಾಲೆಯನ್ನು ಮಕ್ಕಳು ರಸ್ತೆಯಿಂದ ದಾಟಿ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಭಾಳ ಹತ್ರ ಇದೆ. ನಮಗೆ ಅಷ್ಟು ದೊಡ್ಡ ಜಾಗ ಇದೆ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ. ಅದೇ ಥರದಲ್ಲಿ ಡಿ ಸಿ ಅವರ ಹತ್ರ ಓಡಾಡಿ ನಮ್ಮ ಆರ್ ಅಶೋಕ್ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಜನಪ್ರಿಯ ಶಾಸಕರು ಡಿ ಸಿ ಅವರಿಗೆ ಹೇಳಿ ಆ 25 ಕುಂಟೆ ಜಾಗವನ್ನು ಗ್ರಾಂಟ್ ಮಾಡಿ ಆ ಜಾಗವನ್ನು ಇಟ್ಟು, ಹಾಗೆ ನಮ್ಮ ಬಡವರಿಗೆ ಮದುವೆ ಆಗಬೇಕಾದ್ರೆ ಇವತ್ತು ಒಂದೊಂದು ಚೌಲ್ಟ್ರಿಗೆ ಹೋದರೆ 2 ಲಕ್ಷ 3 ಲಕ್ಷ ಹೇಳ್ತಾರೆ. ಹಾಗಾಗಿ ಇದೇ ನಮ್ಮ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿ ಎಲ್ಲ ಸಂಘಟನೆಯವರು ಕೇಳಿದಾಗ ಫಸ್ಟು 10 ಕುಂಟೆ ಸ್ಯಾಂಕ್ಷನ್ ಆಗಿದ್ದಕ್ಕೆ ಖಾತೆಯನ್ನು ಮಾಡಿಸಿ ಆ ಸಂಘಟನೆಗಳೇ ಅವ್ರ ಮುಖಾಂತರದಲ್ಲೇ ಒಂದು ಸಮುದಾಯ ಭವನವನ್ನು ಆಲ್ರೆಡಿ ಕೆಲಸ ನಡೀತಾ ಇದೆ. ನಮ್ಮ ಗುರಿ ಒಂದೇ, ಬಡವರಿಗೆ ಮದುವೆ ಮಾಡ್ಕೊಳಕ್ಕೆ 25,000 30,000 ರೂಪಾಯಿ ಒಳಗಡೆ ಆಗಬೇಕು. ಯಾಕೆಂದರೆ ಲಕ್ಷಾಂತರ ರೂಪಾಯಿ ತರೋಕ್ಕಾಗಲ್ಲ ಅಂತೇಳಿ ಸಮುದಾಯ ಭವನ ಆಲ್ರೆಡಿ ಇನ್ನೊಂದು 8-9 ತಿಂಗಳಲ್ಲಿ ಪೂರೈಸಿಕೊಡ್ತೀವಿ. ಹಾಗೆ ಶಾಲೆಯನ್ನು ಈ ಜೂನ್ ಒಳಗಡೆ ಹೊಸ ಏನು 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಇದೇ ಜನಪ್ರಿಯ ಶಾಸಕರ ಕೈಯಲ್ಲಿ ಉದ್ಘಾಟನೆಯನ್ನು ಎಲ್ಲ ನಮ್ಮ ಮಣಿಯಣ್ಣವರು ಎಲ್ಲ ಹಿರಿಯರು ಸೇರಿ ಉದ್ಘಾಟನೆಯನ್ನು ಮಾಡಿಸಿ ಎಲ್ಲ, ಯಾಕೆಂದರೆ ಅಲ್ಲಿ ಆಟ ಆಡೋಕ್ಕೆ ಮುಂದೆ ಗ್ರೌಂಡ್ಗೆ ಜಾಗ ಮಾಡಿ ಪ್ಲಾನ್ ಮಾಡಿ 4,95,00,000 ರೂಪಾಯಿ ಹಣವನ್ನು ಹರಿನಗರಕ್ಕೆ ಕೊಡಿಸಿದ್ವಿ. ಅದೇ 4,95,00,000 ರೂಪಾಯಿ ಅಂಜನಾಪುರಕ್ಕೆ ಕೊಟ್ಟಿದ್ದಂಥ ಅಲ್ಲಿ ಜಾಗ ಏನು 4 ಎಕರೆ ಮಾಡಿಕೊಟ್ಟಿದ್ದೆ, ಅದು ಜಾಸ್ತಿ ಹಳ್ಳ ಇರೋದ್ರಿಂದ ಅದು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗದಿದ್ದಕ್ಕೋಸ್ಕರ ಜನಪ್ರಿಯ ಶಾಸಕರು ಬೇರೆ ಕಡೆ ನಾವು ಮಾಡೋಣ ಅಂದಾಗ ನನ್ನ ಗುರಿ ಒಂದೇ, ಏನು ಹರಿನಗರದಲ್ಲಿ 25 ಕುಂಟೆ ಮಾಡಿದ್ದೀವಿ ಅಲ್ಲೇ ಕಟ್ಟಬೇಕು ಅಂತೇಳಿ ಶಾಸಕರನ್ನ ಕರ್ಕೊಂಬಂದು ಆ ಜಾಗವನ್ನು ನೋಡಿಸಿ, ಯಾಕೆಂದರೆ ಗ್ರಾಂಟ್ ಮಾಡಿಸಿ 25 ಕುಂಟೆ ಜಾಗ ಇದ್ದಿದ್ರನ್ನ ನೀವೆಲ್ಲರೂ ನೋಡಿದ್ದೀರಾ. ನಾನು ಈ ಸಭೆಯಲ್ಲಿ ಅಕ್ಕ ತಂಗಿದರಿಗೆ ಹೇಳೋಕ್ಕೆ ಒಂದು ಭಾಳ ಇಷ್ಟಪಡ್ತೀನಿ. ಏನು ಆ ಶಾಲೆಗೆ ಕಷ್ಟಪಟ್ಟಿದೆ ಅನ್ನೋದು ಎಲ್ಲರೂ ಭಾಳ ಹೆಚ್ಚಿನಾಗಿ ನೋಡಿದ್ದೀರಾ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ಹರಿನಗರದಲ್ಲಿ ಈ ಬಾರಿ ಕೂಡ ಬಿಜೆಪಿನೇ ಗೆಲ್ಲಿಸ್ಬೇಕು. ಎಲ್ಲರೂ ಕೂಡ ನಿಮ್ಮ ಮತವರ ಅಮೂಲ್ಯವಾದಂಥ ಮತ, ಯಾಕೆಂದರೆ ಒಂದೊಂದು ಮತ ಕೂಡ ಭಾಳ ಅಮೂಲ್ಯವಾದಂಥ ಮತ. ನೀವು ಅನ್ಕೊಂಡಿರ್ಬೋದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ, ಹೆಣ್ಣೆಂಬ ಸಂಭ್ರಮ, ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ, ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಮಾಣ, ನಿಂತ ನೋಡು ಯಜಮಾನ. ನಮ್ಮೆಲ್ಲ ಶ್ರದ್ಧೆಯ ತಾಯಂದಿರು, ಅಕ್ಕ ತಂಗಿಯರು, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಮನೆಮಗ ಆಗಿರುವಂಥ ಸೋಮು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋದು ನನಗೆಲ್ಲಿಲ್ಲದ ಸಂತೋಷ. ಮತ್ತು ಉಪಾಧ್ಯಕ್ಷರಾಗಿದ್ದಂಥ ಕೋಣಗುಂಟೆ ಮಣಿಯವರು, ರಾಮಮೂರ್ತಿ
ಚೇರ್ಮನ್ ಆಗಿದ್ರು ಕೋಣಗುಂಟೆ ಮತ್ತು ಉಮೇಶ್ ಅವರು ಎಲ್ಲ ಸಿಂಗ್ ಅವರೇ, ಬಸವರಾಜ್ ಅವರೇ, 4 ಜನ ಮಾಡಿರೋದು ಮಹಿಳಾ ಮದುವೆಕ್ಕ, ಸಲ್ಮಕ್ಕ, ಶಕುಂತಲಕ್ಕ, ಪಾರ್ವತಕ್ಕ ಎಲ್ಲ ದೇವರ ಹೆಸರೇ ಇಟ್ಕೊಂಡಿದ್ದಾರೆ. ನಿಮ್ಗೆ ಅತ್ಯುತ್ತಮವಾದಂತ ಸಮುದಾಯ ಭವನನ್ನ, ಶಾಲೆಯನ್ನ, ದೇವಸ್ಥಾನವನ್ನ, ರಸ್ತೆಗಳನ್ನ, ಸ್ಯಾನಿಟರಿಯನ್ನ ಎಲ್ಲವನ್ನ ನಿರಂತರವಾಗಿ ಕಾರ್ಪೊರೇಟರ್ ಪವರ್ ಇಲ್ದಿದ್ರು ಕಾರ್ಪೊರೇಟರ್ಗಿನ ಹೆಚ್ಚಿನ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು. ಬನ್ರಿ ಈ ಕಡೆ ಕರ್ಕೊಂಡು ನನ್ಗೆ ಗೊತ್ತು, ನಮ್ಮ ಯಜಮಾನ್ ಮಾಡ್ತಾನೆ. ಆಯ್ತು ಚಟ್ನಿ ಬಿಟ್ಟು ನಿಮ್ಗೆ ಗಾಡಿ ಬಾರೇ ಒಂದ್ಸರಿ ಪ್ಲೀಸ್ ನಮ್ಮ ಮನೆ ನಮ್ಮ ಹೆಸರು ಹರಿನಗರ ಬಸವರಾಜು. ನಮ್ಮ PVC ಪ್ರಜಾ ವಿಮೋಚನಾ ಚಳವಳಿ PVC ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ದಿನ ಮಹಿಳೆಯರ ದಿನಾಚರಣೆಯ ಅಂಗವಾಗಿ ನಾವು ಸೋಮಶೇಖರ್ ಅವರ 15ನೇ ತಾರೀಕು ಹುಟ್ಟುಹಬ್ಬ ಆಯಿತು. ನಮ್ಮೆಲ್ಲರ ಪ್ರೀತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬ ಮಾಡಬೇಕಂತ ಅವ್ರು ಮಾಡಿರೋ ಕಾರ್ಯಕ್ರಮದಿಂದ ನಮ್ಗೆ ಎಲ್ಲರಿಗೂ ಇಷ್ಟಪಟ್ಟು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರು ಒಂದೊಂದು ಕೆಲಸ ಎಲ್ಲ ಮಾಡಿರೋದು. ನಾವು 12 ವರ್ಷ ಸಂಘಟನೆ ಮಾಡಿದ್ದೀವಿ. 12 ವರ್ಷದಿಂದ ಹಿಡಿದು ಇದುವರೆಗೂ ಅವ್ರು ಬರೀ 5 ವರ್ಷ ಮಾತ್ರ ಹುದ್ದೆಯಲ್ಲಿದ್ರು. ಅದೇ ರೀತಿಯಲ್ಲಿ ಇದುವರೆಗೂ 12 ವರ್ಷನೂ ನಮ್ಗೆ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ. ಅಂತವ್ರಿಗೆ ನಾವು ಮತ್ತೊಮ್ಮೆ ಹುಟ್ಟುಹಬ್ಬ ಮಾಡ್ಬೇಕಂತ ನಾವು ಆಸೆ ಪಟ್ಟಿದ್ದೀವಿ. ಹಾಗಾಗಿ ನಾವು ಮೊದಲನೇ ಬಾರಿಗೆ ನಾವು ಸಂಘ ಮಾಡಿ, ಸರ್ ನಮ್ಗೆ ಒಂದು ಆಫೀಸ್ ಬೇಕಂತ ಕೇಳ್ಪಟ್ವಿ, ಆಫೀಸ್ ಮಾಡಿಕೊಟ್ರು. ಹಾಗೆ ನಾವೆಲ್ಲ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಒಂದು ಗೋಮಾಳವನ್ನು ಗುರುತಿಸ್ತೀವಿ. ಆ ಗೋಮಾಳ 1 ಎಕರೆ 10 ಗುಂಟೆ ನಾವು ಸರ್ವೆಯನ್ನು ಮಾಡಿಸಿ, ಸರ್ ನೋಡಿ ಈ ತರ ಇದಾವೆ ಅಂತ ಹೇಳಿದ್ರಿ. ಹಾಗಾಗಿ ನಮ್ಮ ಸೋಮಶೇಖರ್ ಸಾರು ಮತ್ತೆ ನಮ್ಮ ಶಾಸಕರು ಕೃಷ್ಣಪ್ಪ ಸಾರು ಮತ್ತೆ ಎಲ್ಲರೂ ಸೇರಿ ನಮ್ಗೆ ಒಂದು ಸ್ಕೂಲನ್ನು ವಿಜೃಂಭಣೆಯಾಗಿ 25 ಗುಂಟೆಯನ್ನು ಇದು ಮಾಡಿ, ಮತ್ತೆ ನಾವು 10 ಗುಂಟೆಯನ್ನು ಸಮುದಾಯ ಭವನಕ್ಕೆ ನಾವು ಮಾಡಿಕೊಟ್ಟು, ಅವರು ನಮ್ಮ ಶಾಸಕರು ಮತ್ತೆ ಸೋಮಶೇಖರ್ ಇಬ್ರು ಸೇರಿ ದೊಡ್ಡದಾದ ಚೌಟ್ರಿಯನ್ನು ಕಟ್ತಾ ಇದ್ದಾರೆ. ಸಮುದಾಯ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಮತ್ತೆ ನಮಗೆ ಏನೇ ಸಾವು ನೋವು ಏನೇ ಬರ್ಲಿ, ಯಾರೇ ಹಣ ಒಂದು ಸಾವಾಗಿದೆ ಅಂತ ಕಾಲ್ ಮಾಡಿದ್ರೆ ನಮ್ಮ ಸೋಮಶೇಖರ್ ಅಣ್ಣ ಅವ್ರಿಗೆ ಬಂದು ಒಂದು ಹೂನಾರ ಹಾಕಿ 5,000 ಕೊಟ್ಬಿಟ್ಟು ಹೋಗ್ತಾರೆ. ಮತ್ತೆ ಏನಾದ್ರೂ ಒಂದು ಮನೆಯನ್ನ ಕಟ್ತಾ ಇದ್ದಾರಣ್ಣ, ಅವರು ತುಂಬಾ ಬಡವರಾಗಿದ್ದಾರೆ ಅಂತ ಹೇಳಿದ್ರೆ ಬಂದು ಅವ್ರಿಗೆ ಕಿಟಕಿ ಬಾಗಿಲು ಸಿಮೆಂಟ್ ಎಲ್ಲ ಕೊಡ್ತಾರೆ. ಹಾಗೆ ಮತ್ತೆ ನಾವು ಹೇಳ್ಬೇಕಾದ್ರೆ ಮತ್ತೆ ಇನ್ನೂ ಜಾಸ್ತಿ ಇದೆ, ನಾವು ಸಮಯವನ್ನು ಇದಾಗಿರೋದ್ರಿಂದ. ಹಾಗೆ ಮತ್ತೊಮ್ಮೆ ಅವರು ಜನನಾಯಕ ಸೋಮಶೇಖರ್ ಅವರು ಮತ್ತೊಮ್ಮೆ 100 ವರ್ಷ ಬದುಕಿ ಬಾಳಿ ಮತ್ತೆ ಸೇವೆ ಮಾಡಿ ಅಂತ ಎಲ್ಲರನ್ನು ಅಂತ ಕೇಳ್ಕಂತ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಜೈ ಭೀಮ್ ಜೈ ಭಾರತ್.
ಹರಿನಗರದಲ್ಲಿ ಸೋಮಶೇಖರ್ ಅವ್ರದ್ದು ಸೋಮಶೇಖರ್ ಅವ್ರದ್ದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಮತ್ತೆ ಮಹಿಳಾ ದಿನಾಚರಣೆ ಬೇರೆ ಇದೆ, ಅದು ಇವತ್ತೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಮ್ಗೆ ಖುಷಿ ಆಗಿದೆ. ಅದಕ್ಕೋಸ್ಕರ ಸೋಮಣ್ಣನಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಖುಷಿಯಾಗಿ ಹೇಳ್ತೀವಿ. ನಮಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ನಾವ್ ಅದನ್ನ ಖುಷಿಯಾಗಿ ಹೇಳ್ತೀವಿ ಸರ್. ಯಾಕಂತಂದ್ರೆ ಅವ್ರು ಒಂದೊಂದ್ ಕೆಲಸ ನಮಗ್ ಮಾಡ್ಕೊಟ್ಟಿಲ್ಲ, ತುಂಬಾ ಕೆಲಸ ಮಾಡಿದ್ದಾರೆ. ಭವನ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಮತ್ತೆ ಸ್ಕೂಲ್ ಇರ್ಬೋದು, ಅದೆಲ್ಲ ಮಾಡಿದ್ದಾರೆ. ನೋಡಿದಿರ್ಬೋದು, ನಮ್ಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಮತ್ತೆ ಅವ್ರನ್ನೇ ಗೆಲ್ಸಿ ಬರ್ಬೇಕು ಅಂತ ನಾವು ಕೋರ್ಕೊಂತ ಇದ್ದೀವಿ.